ಹಾಯ್ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾವಾಗಲೂ ಯೋಚಿಸೋ ವ್ಯಕ್ತಿ ಮನಸ್ಸಿನ ಫೀಲಿಂಗ್ಸ್ ಏನಿದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕ್ಲೀನ್ ಇಟ್ ಅಪ್, ಹಾಗೆ ಹ್ಯಾಪಿ ಬರ್ತಾ ಇದೆ. ಬಾಟಮ್ನಲ್ಲಿ ಕಮ್ಯುನಿಟಿ. ಅವ್ರ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ, ಮುಂದೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ, ಏನೋ ಪಾಸಿಟಿವ್ ಯೋಚನೆಗಳಿದೆ, ಹಾಗೆ ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ನೀವು ನಿಮ್ಮ ನೆನಪುಗಳು ಅವ್ರಿಗೆ ಹ್ಯಾಪಿ ಫೀಲಿಂಗ್ಸ್ ಇದ್ರೂ ಇಲ್ಲಿ ಯಾವುದೋ ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಇಬ್ಬರಲ್ಲೂ ಏನೇನೋ ಡಿಫ್ರೆನ್ಸಸ್ ಇರುತ್ತೆ. ಯಾವ ರಿಲೇಷನ್ಶಿಪ್ನಲ್ಲಿ ಡಿಫ್ರೆನ್ಸಸ್ ಇರಲ್ಲ ಹೇಳಿ? ಅವರೇ ಒಂದು ಹೇಳಿದ್ರೆ ನಿಮ್ಮ ಯೋಚನೆನೇ ಬೇರೆ ಆಗಿರುತ್ತೆ. ಇಬ್ಬರಲ್ಲೂ ಕೋಆಪ್ರೇಷನ್ ಇದೆ, ಕೋಆರ್ಡಿನೇಷನ್ ಇದೆ ಅನ್ನೋದು ಬರ್ತಾ ಇದೆ. ಹ್ಯಾಪಿ ಫೀಲಿಂಗ್ಸ್ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಡೋರ್ ವೇ, ಇಲ್ಲೊಂದು ಎಕ್ಸ್ ಬರ್ತಾ ಇದೆ. ಹೀಲಿಂಗ್ ಫ್ರಮ್ ದಿ ಪಾಸ್ಟ್, ಹಾರ್ಟ್ ಬ್ರೇಕ್ ಟೇಕ್ಸ್ ಟೈಮ್, ಬಿ ಪೇಷಂಟ್ ವಿತ್ ಯೋರ್ ಸೆಲ್ಫ್ ಅನ್ನೋದು ಬರ್ತಾ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ನಿಮ್ಗೆ ಯಾವುದೋ ಕಹಿ ನೆನಪುಗಳಿದೆ, ಅದನ್ನು ಬರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿನ ಭೇಟಿಯಾಗಿದ್ದೀರಾ ಸರಿ, ಅಲ್ಲಿ ಅಟ್ಯಾಚ್ಮೆಂಟ್ ಬೆಳ್ತಿದೆ, ಆತ್ಮೀಯತೆ ಇದೆ, ಆದರೆ ಯಾಕೋ ಏನೂ ಆ್ಯಕ್ಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರ ಜೊತೆ ಸುಮಾರು ದಿನದ ಕಾಂಟ್ಯಾಕ್ಟ್ ಇದೆ, ಇವರು ಒಳ್ಳೆ ವ್ಯಕ್ತಿ ಹಾಗನ್ಸುತ್ತೆ ನಿಮ್ಮ ಮನಸ್ಸಿಗೆ, ಆದರೆ ಯಾವುದೋ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆ ಹಿಂದಿನ ಕಹಿ ನೆನಪುಗಳು ಅಡ್ಡ ಬರ್ತಾ ಇದೆ, ಆಗಾಗ ನೆನಪಾಗುತ್ತೆ ನಿಮಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಏನಿದೆ ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ? ಎಸ್, 9 ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ಕಪ್ಸ್, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ 7 ಆಫ್ ಕಪ್ಸ್ ಬರ್ತಾ ಇದೆ. ಇವ್ರಿಗೂ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಓವರ್ ಥಿಂಕಿಂಗ್ ಇದೆ, ಎಷ್ಟೋ ಸರಿ ನಿಮ್ಮ ಬಗ್ಗೆ ಕೂತು ಯೋಚನೆ ಮಾಡೋದಿದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನಿಮ್ಮ ಜೊತೆ ಜೀವನ ಮಾಡಬೇಕು ಕೊನೆ ತನಕ ಹಾಗನ್ನಿಸ್ತಾ ಇದೆ ಇವ್ರಿಗೆ. ಅವ್ರ ಭಾವನೆಗಳಿಗೆ ನೀವು ರೆಸ್ಪಾಂಡ್ ಮಾಡ್ತಾ ಇಲ್ಲ ಹಾಗನ್ನಿಸುತ್ತೆ ಅವ್ರಿಗೆ. ಅದು ಯಾಕಿರಬಹುದು ಅನ್ನೋ ಯೋಚನೆಯೂ ಇದೆ. ನಿಮ್ಗೆ ಎಷ್ಟೋ ಸರಿ ಅವರು ಕಾನ್ಫಿಡೆನ್ಸ್ ಕೊಡೋದಿದೆ, ಆದರೆ ಈಗೀಗ ಯಾಕೋ ಸೈಲೆಂಟ್ ಆಗಿದ್ದಾರೆ ಹಾಗೂ ಅನ್ನಿಸ್ತಾ ಇದೆ. ನಿಮ್ಮ ಮಾತುಗಳು, ನಿಮ್ಮ ಯೋಚನೆ ಅವ್ರಿಗೇನೋ ಸಂತೋಷ ಕೊಡುತ್ತೆ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ. ಇವರೊಂದು ಪ್ರಾಕ್ಟಿಕಲ್ ಹಾಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಸೆಟ್ಲ್ ಆಗಿದ್ರೂ ಇಮೋಷ್ನಲ್ ಆಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಮುಂದೆ ಹೋಗಬೇಕು ಹಾಗನ್ನಿಸ್ತಾ ಇಲ್ಲ. ಇವರೊಂದು ನೋಡೋಕೆ ಚೆನ್ನಾಗಿರೋ ವ್ಯಕ್ತಿ ಹಾಗೂ ಅನಿಸುತ್ತೆ. ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಮನಸ್ಸಲ್ಲಿ ಒಳ್ಳೆ ಭಾವನೆಗಳಿದೆ. ಆಗಾಗ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಈಗೀಗ ಯಾಕೋ ಸೈಲೆಂಟ್ ಆಗಿರೋದಿದೆ. ಈಗೀಗ ಅವರು ಮೌನವಾಗಿರೋದು ನಿಮಗೆ ಯೋಚನೆ ಆಗ್ತಾ ಇದೆ. ಹಾಗೆ ಇವರೊಂದು ಸಿಂಗಲ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ. ಜೀವನದ ಬಗ್ಗೆ 108 ಕನಸುಗಳಿದೆ. ಮುಂದೆ ಲೈಫಲ್ಲಿ ಸೆಟ್ಲ್ ಆಗಬೇಕು, ಅದು ನಿಮ್ಮ ಜೊತೆ ಅನ್ನೋದಿದೆ. ಈ ನಡುವೆ ನಿಮ್ಮಿಬ್ಬರ ಮಧ್ಯೆ ಏನೋ ಆರ್ಗ್ಯುಮೆಂಟ್ಸ್ ಆಗಿರಬೇಕು. ಹೆವಿ ಎನರ್ಜಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಸ್ಟ್ರೆಂತ್ ಕಾರ್ಡ್ ಇದೆ. ಇಬ್ರಿಗೂ ಮ್ಯೂಚುವಲ್ ಫೀಲಿಂಗ್ಸ್ ಇದೆ, ಆದರೆ ಏನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ನೀವೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಇಲ್ಲೊಂದು ಮೂನ್ ಕಾರ್ಡ್ ಬರ್ತಾ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಏನೇನೋ ಯೋಚನೆಗಳಿದೆ, ಓವರ್ ಥಿಂಕಿಂಗ್ ಇದೆ. ಇಲ್ಲೊಂದು ಲೋ ಎನರ್ಜಿ ಇದೆ,
ಹಾಗಿರೋದ್ರಿಂದನೇ ಈ ಕನೆಕ್ಷನಲ್ಲಿ ಮೂಮೆಂಟ್ಸ್ ಕಾಣ್ತಾ ಇಲ್ಲ. ಇಬ್ರಿಗೂ ಏಜ್ ಡಿಫ್ರೆನ್ಸ್ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋದಿದೆ. ಅದು ಹಿಂದಿನ ಜೀವನದ ಕಹಿ ನೆನಪುಗಳಿದೆ. ಅದು ಈಗ ನಿಮ್ಮನ್ನು ಮುಂದುವರಿಯೋಕೆ ಬಿಡ್ತಾ ಇಲ್ಲ. ಈ ವ್ಯಕ್ತಿ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮಗೆ. ಅವ್ರು ಒಂದಿನ ಕಾಲ್ ಮಾಡ್ದಿದ್ರೆ, ಮೆಸೇಜ್ ಮಾಡ್ದಿದ್ರೆ ನಿಮ್ಗೆ ಯೋಚನೆ ಆಗುತ್ತೆ, ಅವ್ರು ನನ್ನಿಂದ ಮೂವ್ ಆನ್ ಆಗ್ಬಿಟ್ರಾ, ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ, ಹಾಗೆಲ್ಲ ನಿಮ್ಗೆ ಅನಿಸೋದಿದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಕೆಲವು ಆರ್ಗ್ಯುಮೆಂಟ್ಸ್ ಆಗಿರಬಹುದು ಅನ್ನೋದು ಇದೆ. ಇಬ್ರಿಗೂ ಸಿಟ್ಟಿದೆ. ನೀವು ಈ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರ ಕಾಲ್ಗೆ ಮೆಸೇಜ್ಗೆ ಕಾಯ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಅವ್ರಿಗೇನೋ ಕೋಪ ಬಂದಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಸಿಟ್ಟು ಇಳಿದ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ನೀವು ಕಾಯೋದಿದೆ ಇಲ್ಲಿ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮಗೆ. ಆ ಒಂದು ಹೆವಿ ಎನರ್ಜಿ ಇಲ್ಲಿ ಬರ್ತಾ ಇದೆ. ಒಂದು ಕಾಲದಲ್ಲಿ ನಿಮ್ಮದೇ ಆದ ಪ್ರಪಂಚ ಇತ್ತು. ಅಲ್ಲಿ ಅಂಥ ಸಂತೋಷ ಇರಲಿಲ್ಲ ನಿಮಗೆ. ಈಗಲೂ ಮನಸ್ಸಿಗೆ ಅಂಥ ನೆಮ್ಮದಿ ಇಲ್ಲ. ಏನೋ ಎಂಟಿನೆಸ್ ಇದೆ. ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಇರಬೇಕು ಅಥವಾ ಒಳ್ಳೆ ಕಲೀಗ್ಸ್ ಇರಬೇಕು. ಅವ್ರ ಕಂಪ್ಯಾರಿಸನಲ್ಲಿ ನೀವೊಂದು ಒಳ್ಳೆ ವ್ಯಕ್ತಿ. ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತೀರಾ. ಮೆಚ್ಯೂರ್ಡ್ ಪರ್ಸನ್ ಹಾಗನ್ಸುತ್ತೆ. ಅವ್ರ ಭಾವನೆಗಳಿಗೆ ನೀವು ಸ್ಪಂದಿಸ್ತಾ ಇಲ್ಲ. ಆ ಒಂದು ಬೇಜಾರು ಅವ್ರಿಗೂ ಇದೆ. ನಿಮ್ಮ ಈ ಲೋನ್ಲಿ ಲೈಫಲ್ಲಿ ಸಡನ್ನಾಗಿ ಅವ್ರ ಪರಿಚಯ ಆಗಿದೆ ನಿಮಗೆ. ನಿಮ್ಮ ಬೋರಿಂಗ್ ಲೈಫ್ ಅವರ ಫ್ರೆಂಡ್ಶಿಪ್ಪಿಂದ ಇಂಟ್ರೆಸ್ಟಿಂಗ್ ಆಗಿದೆ. ಏನೋ ಎಂತೂಸಿಯಾಸಮ್ ಇದೆ. ಆಗಾಗ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರಾ, ಹೆಂಗಾಗಿ ಕಾಣಿಸ್ಕೋಬೇಕು ಹಾಗೆಲ್ಲ ಅನಿಸುತ್ತೆ ನಿಮಗೆ. ಆದರೆ ಈಗೀಗ ಅವರು ಸೈಲೆಂಟ್ ಆಗಿರೋದು ನಿಮಗೆ ಯೋಚನೆ ಆಗ್ತಾ ಇದೆ. ಯಾವುದೇ ಡಿಸಿಷನ್ ತಗೋಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇಲ್ಲ. ಈಗೀಗ ಅವ್ರ ವರ್ತನೆಯಲ್ಲಿ, ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಗಮನಿಸಿದ್ದೀರಾ ನೀವು. ಮುಂದೇನು ಅನ್ನೋ ಪ್ರಶ್ನೆ ಇದೆ ನಿಮಗೆ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಆದರೆ ಅವ್ರ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರನೂ ಇಲ್ಲ. ನಿಮ್ಗೆ ಎಸ್ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ನೋ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಯಾವುದೋ ಕನ್ಫ್ಯೂಷನಲ್ಲಿದ್ದೀರಾ. ಸಡನ್ನಾಗಿ ಡಿಸಿಷನ್ ತೊಗೊಂಡ್ಬಿಡ್ತೀನಾ, ಮತ್ತೆ ಕಷ್ಟಕ್ಕೆ ಸಿಕ್ಕಾಕೋತೀನಾ, ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ ಇಲ್ಲಿ. ನೀವು ಸಹ ಒಳ್ಳೆ ಜಾಬಲ್ಲಿದ್ದೀರಾ ಹಾಗನ್ಸುತ್ತೆ. ಮೆಚ್ಯೂರ್ಡ್ ಪರ್ಸನ್, ಜೀವನ ತುಂಬ ನೋಡಿದ್ದೀರಾ. ಮುಂದೆ ಏನಿದೆ, ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಸೆಲೆಬ್ರೇಷನ್ ಬರ್ತಾ ಇದೆ. ಮತ್ತೊಂದು ಟೊಟ್ಯಾಲಿಟಿ, ಹಾಗೆ ಲೆಟಿಂಗ್ ಗೋ ಬರ್ತಾ ಇದೆ. ಅಬಂಡೆನ್ಸ್ ಬರ್ತಾ ಇದೆ. ಮತ್ತೊಂದು ಪೇಷನ್ಸ್. ಇಲ್ಲೊಂದು ಟ್ರಾವೆಲಿಂಗ್. ಈ ಜೀವನ ಅನ್ನೋ ಪ್ರಯಾಣದಲ್ಲಿ ನೀವು ಅವ್ರ ಜೊತೆ ಮತ್ತೆ ಸೇರ್ಕೋತೀರಾ ಅನ್ನೋದಿದೆ. ಈಗ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇರಬಹುದು, ಆರ್ಗ್ಯುಮೆಂಟ್ಸ್ ಇರಬಹುದು. ಅದೆಲ್ಲ ಹೀಲ್ ಆಗುತ್ತೆ. ಅದನ್ನೆಲ್ಲ ನೀವು ಲೆಟ್ಗೋ ಮಾಡ್ತೀರಾ ಅನ್ನೋದಿದೆ. ಮುಂದೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ವ್ಯಕ್ತಿ ಬಗ್ಗೆ ಅದನ್ನು ನೋಡೋಣ. ಅವ್ರಿಗೇನೋ ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋ ಮನಸ್ಸಿದೆ. ಏನೇ ಬರಲಿ ನಾನು ನಿನ್ನ ಜೊತೆಗಿರ್ತೀನಿ ಆಗೋರು ಹೇಳಿರೋದಿದೆ. ಇಲ್ಲೊಂದು ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಲವ್, ಲಾಟ್ ಆಫ್ ಇಮೋಷನ್ಸ್. ಆದರೆ ನೀವು ಯಾವುದೇ ಉತ್ತರ ಕೊಡ್ತಾ ಇಲ್ಲ. ತಾಳ್ಮೆಯಿಂದ ಆ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ. ಆದರೆ ಅವರೀಗ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ನಿಮ್ಮ ಮೇಲೆ ಭಾವನೆಗಳಿದೆ, ಇಮೋಷನ್ಸ್ ಇದೆ. ದೂರ ಆಗಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಇಬ್ಬರಲ್ಲೂ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಆದರೆ ಯಾವುದೇ ಆ್ಯಕ್ಷನ್ಸ್ ಕಾಣ್ತಾ ಇಲ್ಲ. ಈ ಕನೆಕ್ಷನಲ್ಲಿ ಅವ್ರದ್ದು 100% ಇದೆ. ಆದರೆ ನೀವು ಮೀನಾಮೇಷ ಎಣಿಸ್ತಿರೋ ಹಾಗಿದೆ ಇಲ್ಲಿ. ಇದಕ್ಕೆ ಫೈನಲ್ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ. ಚಾಪ್ ವುಡ್. ಇಬ್ಬರಲ್ಲೂ ಮಾತುಕತೆಗಳಾಗಿದೆ ಸರಿ. ನೆವರ್ ಎಂಡಿಂಗ್ ಸ್ಟೋರಿ. ಇದು ನಡೀತಾನೇ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಕೋ ಕ್ರಿಯೇಟ್, ಸೋಲ್ಮೇಟ್ಸ್, ಆಲ್ ದ್ಯಾಟ್ ಗ್ಲಿಟರ್ಸ್ ಬರ್ತದೆ ಇಲ್ಲಿ. ಎ ಚೇಂಜ್ ಇನ್ ದ ವಿಂಡ್. ಮುಂದೆ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಆಗೋದಿದೆ. ಏನೋ ಮನಸ್ಸು ಪರಿವರ್ತನೆ ಆಗುತ್ತೆ. ಮತ್ತೆ ಅವರು ನಿಮಗೆ ಕನೆಕ್ಟ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನಿಸ್ತಾ ಇದೆ ಇಲ್ಲಿ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಇರುತ್ತೆ ಸರಿ. ಅದೊಂದು ಮುಗಿಯೋದ ಕತೆ. ನೀವಿಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದೀರಾ. ಅವ್ರು ಈಗ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರಿ. ಮುಂದೆ ಹೇಗೋ ಏನೋ ಹಾಗೆಲ್ಲ ನಿಮ್ಗೆ ಯೋಚನೆ ಆಗುತ್ತೆ. ಆದರೆ ಇಬ್ರಿಗೂ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ. ಅದು 2ನೇ ಸರಿ ಕನ್ಫರ್ಮೇಷನ್ ಬರ್ತಾ ಇದೆ. ಹಾಗಿರೋದ್ರಿಂದ ಬ್ಲಾಕೇಜಸ್ ಇರುತ್ತೆ. ಇಬ್ಬರಲ್ಲೂ ಪ್ರೀತಿ ಬೆಳೆದಿದೆ. ಆದರೆ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಏನೋ ಆಬ್ಸ್ಟಕಲ್ಸ್ ಇದೆ. ನೀವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಹೀಗೆ ಮುಂದೆ ಈ ಕನೆಕ್ಷನಲ್ಲಿ
ಏನೋ ಟ್ರಾನ್ಸ್ಫಾರ್ಮೇಷನ್ ಆಗೋದಿದೆ, ಚೇಂಜಸ್ ಬರೋದಿದೆ. ಲೈಫಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಕೆಲವು ಸರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಸಂತೋಷವೂ ಇರುತ್ತೆ, ಹಾಗೆ ನಿರಾಸೆನೂ ಇರುತ್ತೆ. ಈ ಕನೆಕ್ಷನಲ್ಲಿ ಓವರ್ ಥಿಂಕಿಂಗ್ ಇದೆ. ನಿಮ್ಮನ್ನು ನೀವು ಅದರಿಂದ ಹೀಲ್ ಮಾಡ್ಕೋಬೇಕಾಗತ್ತೆ. ನೋಬಡಿ ಈಸ್ ಪರ್ಫೆಕ್ಟ್ ಅಲ್ವಾ? ಅದೃಷ್ಟ ಅನ್ನೋದಿದ್ರೆ ಏನಾದರೂ ಆಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.